ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರೂಜಿಯ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಕಾಲನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರ್ನಿರ್ಮಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಹ್ರೀಂ ಶ್ರೀ ಗುರುಭ್ಯೋ ನಮಃ. ಜೈ ಗುರುದೇವ್, ಜಯ ಸಿದ್ಧಿವಿನಾಯಕ, ಜಯ ಶರಬೇಶ್ವರ, ಜಯ ಆದಿಪರಾಶಕ್ತಿ, ಜಯ ಕಾದ್ರಿ ಲಕ್ಷ್ಮೀ ನೃಸಿಂಹ, ಜಯ ವೆಂಕಟೇಶ್ವರ, ಜಯ ಶ್ರೀ ಕೃಷ್ಣ, ಜಯ ಹನುಮಾನ್, ಜಯ ಶ್ರೀರಾಮ್. ಆರಾಮಾಗಿದ್ದೀರಾ ಸ್ನೇಹಿತರು? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂದರೆ, ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯ ದ್ವಾದಶ ರಾಶಿಗಳಿಗೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿಕೊಟ್ಟಿದ್ವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿ ವಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನೂ ಲೈಕ್ ಮಾಡಿ, ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯ 2024 ಹೇಗಿರುತ್ತೆ 12 ರಾಶಿಯವರಿಗೆ ಅನ್ನೋದ್ರ ಬಗ್ಗೆ ನೋಡೋಣವಾ? ಬನ್ನಿ. ತುಲಾ ರಾಶಿಯವರಿಗೆ ಫೆಬ್ರವರಿ 2024 ಹೇಗಿರುತ್ತೆ ರಾಶಿ ಭವಿಷ್ಯ ನೋಡುವ. ನೋಡೋದಕ್ಕಿಂತ ಮೊದಲು ಒಂದು ಸಣ್ಣ ಅನೌನ್ಸ್ಮೆಂಟ್. ಏನು ಅಂದರೆ, ಭಾಳಷ್ಟು ಜನ ಗುರುಗಳೇ ಒಂದೊಂದು ದಿನ ಸೆಮಿನಾರ್ ಕ್ಲಾಸ್ ನಿಮ್ಮದು ಭಾಳ ಅಟೆಂಡ್ ಮಾಡಿದ್ದೀನಿ, ನಮಗೊಂದು ಸರ್ಟಿಫಿಕೇಟ್ ಕೊಡೋ ಥರ ಯಾವ್ದಾದ್ರು ಡಿಪ್ಲೊಮಾ ಗ್ರ್ಯಾಜುಯೇಷನೋ ಈ ಥರ ಯಾವ್ದಾದ್ರು ಕಾರ್ಯಕ್ರಮ ಮಾಡಿ ಅಂತ. ಸೊ ಅದಕ್ಕೋಸ್ಕರ ನ್ಯೂಮರೋ ವಾಸ್ತು ಆಸ್ಟ್ರೋ ಫೌಂಡೇಶನ್ ವತಿಯಿಂದ ಮಹರ್ಷಿ ಜೈ ಶ್ರೀನಿವಾಸನ್ ಗುರೂಜಿಸ್ ನ್ಯೂಮರೋ ವಾಸ್ತು ಆಸ್ಟ್ರೋ ಫೌಂಡೇಶನ್ ಅಂತ ಪ್ರಾರಂಭಿಸಿದ್ದೀವಿ. ಸೊ ಅದರಲ್ಲಿ 3 ತಿಂಗಳ ಕೋರ್ಸ್ ಇದು. ಓಕೆ. ಸೊ ಪ್ರತಿ ವಾರ ಸೋಮವಾರ ಮಂಗಳವಾರ ರಾತ್ರಿ 7:30 9 ಗಂಟೆ, ವಾರದಲ್ಲಿ 2 ದಿನ, ಒಂದು ತಿಂಗಳಲ್ಲಿ 8 ದಿನ ಅಂತ ಇಟ್ಕೊಳ್ಳಿ. ಆಮೇಲೆ ಒಂದು 3 ತಿಂಗಳಿಗೆ 24 ದಿನ. ಓಕೆ. ಆ ಕೋರ್ಸ್ ಬಗ್ಗೆ ಡೀಟೇಲ್ ಎಲ್ಲ ಕೇಳ್ಕೊಂಡ ದೂರವಾಣಿ ಸಂಖ್ಯೆಗೆ ನನ್ನ ಅಸಿಸ್ಟೆಂಟ್ ಕರೆ ಮಾಡಿದ್ರೆ ಅವ್ರು ತಿಳಿಸ್ಕೊಡ್ತಾರೆ. 4 ವಾಲ್ಯೂಮ್ ಪುಸ್ತಕಗಳಲ್ಲಿ ನಿಮಗೆ ನ್ಯೂಮರಾಲಜಿ ನೆಮಾಲಜಿಗೆ ಬೇಕಾದಂಥ 1000 ಪೇಜಸ್ನ ಬುಕ್ ಮೆಟೀರಿಯಲ್ನ ಉಚಿತವಾಗಿ ನಾವು ಕೊಡ್ತಾ ಇದ್ದೀವಿ. ಅದರಿಂದ ಇದೊಂದು ಸುವರ್ಣ ಅವಕಾಶ. ಸೊ ಎಲ್ಲರೂ ಕೂಡ ನ್ಯೂಮರಾಲಜಿ ಪ್ರಾಕ್ಟೀಸ್ ಮಾಡೋಕ್ಕೆ, ವಿತ್ ಸರ್ಟಿಫೈಡ್ ನ್ಯೂಮರಾಲಜಿಸ್ಟಾಗಿ ಪ್ರಾಕ್ಟೀಸ್ ಮಾಡೋಕ್ಕೆ ಇದೊಂದು ಸುವರ್ಣ ಅವಕಾಶ. ಎಲ್ಲರೂ ಕೂಡ ಇದನ್ನು ಬಳಸ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ನಾವು ನಿಮ್ಮ ಜೊತೆ ಇರ್ತೀವಿ, ನೀವು ನಮ್ಮ ಜೊತೆ ಇರಿ. ಓಕೆ, ಪ್ರಾಕ್ಟೀಸ್ ಮಾಡೋಣ ಅಂತ ಹೇಳ್ತಾ, ತಿಳ್ಕೊಳ್ಳಿ. ಇದನ್ನು ತಿಳ್ಕೊಂಡ್ರೂ ಸಾಕು, ಇದು ನಮ್ಮ ಜೀವನದಲ್ಲಿ ಏನೇನು ಪ್ರಾಬ್ಲಮ್ ಇದೆಯೋ ಅದರಿಂದ ಈಚೆ ಬರೋದಕ್ಕೆ ಇದೊಂದು ಸುವರ್ಣ ಅವಕಾಶ. ಸೊ ಸರ್ಟಿಫಿಕೇಷನ್ ಜೊತೆಗೆ ಪ್ರಾಕ್ಟೀಸ್ ಮಾಡಿ, ಸರ್ಟಿಫೈಡ್ ನ್ಯೂಮರಾಲಜಿಸ್ಟಾಗಿ, ಅದು ತಾನೇ ತುಂಬ ಇಂಪಾರ್ಟೆಂಟು. ಸುಮ್ಮನೆ ಸರ್ಟಿಫೈಡ್ ನ್ಯೂಮರಾಲಜಿಸ್ಟ್ ಪ್ರಾಕ್ಟೀಸ್ ಮಾಡಿ ಏನು ಪ್ರಯೋಜನ? ಅಂದರೆ ಇದನ್ನು ಬಳಸ್ಕೊಳ್ಳಿ ನೀವು, ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ತಾ, ಅನೌನ್ಸ್ಮೆಂಟ್ ಒಟ್ಟಿಗೆ ತುಲಾರಾಶಿಯವ್ರಿಗೆ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. 2024 ಫೆಬ್ರವರಿ 2024 ಫೆಬ್ರವರಿ ತುಲಾರಾಶಿಯವ್ರಿಗೆ ಆಲ್ಮೋಸ್ಟ್ ಒಂಥರ ಜಾಕ್ಪಾಟ್. 90% ಚೆನ್ನಾಗಿದೆ. 90% ಅನ್ನೋದು ತುಂಬ ಒಳ್ಳೆ ಪರ್ಸೆಂಟೇಜ್ ಅಲ್ವಾ? ಸೊ ಯಾವ ಬೇಸ್ ಮೇಲೆ ಹೇಳ್ತೀವಿ? 1-2-2024, 10-2-2024, 19-2-2024, 28-2-2024. ರಾಶ್ಯಾಧಿಪತಿ ಶುಕ್ರ. ರಾಶ್ಯಾಧಿಪತಿ ಶುಕ್ರ 4ನೇ ಮನೆಯಲ್ಲಿ, ಭಾಗ್ಯಾಧಿಪತಿ ಬುಧ 5ನೇ ಮನೆಯಲ್ಲಿ, ಅದೇ ರೀತಿ ಪೂರ್ವ ಪುಣ್ಯಾಧಿಪತಿ ಶನಿ 4-5ನೇ ಅಧಿಪತಿ. ಸೊ ತುಂಬ ಚೆನ್ನಾಗಿ ವೆಲ್ ಪ್ಲೇಸ್ಡ್. ಸ್ವಲ್ಪ ಪ್ರಾಬ್ಲಮ್ ಏನಂದರೆ 12ನೇ ಮನೇಲಿ ಕೇತು, 6ನೇ ಮನೇಲಿ ರಾಹು. 6ನೇ ಮನೆ ರಾಹು ಕೂಡ ಓಕೆ, 12ನೇ ಮನೆ ಕೇತು ಒಂದು 10% ತಿಂದಾಕುತ್ತೆ. ದುಡ್ಡು ಕಾಸಿನ ಸಮಸ್ಯೆ ಇರಲ್ಲ, ಜಾಗ ಬದಲಾವಣೆ ಇರುತ್ತೆ, ಸ್ಥಳ ಬದಲಾವಣೆ ಇರುತ್ತೆ. ಸ್ಥಳ ಬದಲಾವಣೆಯಿಂದ ಲಾಭ ಇದೆ. ಸೊ ಹಣಕಾಸು ಚೆನ್ನಾಗಾಗುತ್ತೆ. ಯಾವುದಾದ್ರೂ ಲೀಸಿಗೆ ಮನೆ ತೊಗೋಬೋದು, ಪ್ರಾಪರ್ಟಿ ತೊಗೋಬೋದು. ಸೊ ಮನೆ ಮೇಲೆ ಮನೆ ಕಟ್ಕೋಬೋದು. ಓಕೆ. ಸೊ ರೆಂಟಲ್ ಪ್ರಾಪರ್ಟಿ ಮಾಡ್ಕೋಬೋದು, ಫ್ಲ್ಯಾಟ್ಸ್ ಥರ ತೊಗೋಬೋದು. ಗೋಲ್ಡು ಸಿಲ್ವರ್ ಬಿಸ್ನೆಸ್ ಇರತಕ್ಕಂಥವ್ರಿಗೆ, ಆರ್ಟಿಸ್ಟ್ಗೆ ಒಳ್ಳೆಯದು, ರಾಜಕಾರಣಿಗಳಿಗೆ ಒಳ್ಳೆಯದಾಗತ್ತೆ. ಸೊ ಮದುವೆಗೋಸ್ಕರ ನೋಡ್ತಿರ್ತಕ್ಕಂಥವ್ರಿಗೆ ಗುರುಬಲ. ಓಕೆ. ಮಕ್ಕಳಿಗೋಸ್ಕರ ಎದುರು ನೋಡ್ತಿರ್ತಕ್ಕಂಥವ್ರಿಗೆ ಒಳ್ಳೆಯದಾಗೋದು. ಎಲ್ಲ ರೀತಿ ಪಾಸಿಟಿವಿಟಿ ಆಲ್ಮೋಸ್ಟ್ 90% ಅಂದರೆ ತುಂಬ ಚೆನ್ನಾಗಿರುತ್ತಲ್ಲ. ಅದರಿಂದ ಈ ಕ್ಯಾಟಗರಿ ಆ ಕ್ಯಾಟಗರಿ ಅಂತ ನೋಡೋ ಅವಶ್ಯಕತೆ ಇಲ್ಲ, ಆಲ್ಮೋಸ್ಟ್ ಚೆನ್ನಾಗಿರ್ತೀರ. ಮೈನಸ್ ಪಾಯಿಂಟ್ ಏನು ಅಂತ ನಾವು ನೋಡುವಾಗ, 12ನೇ ಮನೇಲಿ ಕೇತು. 12ನೇ ಮನೇಲಿ ಕೇತು ಅನ್ನೋದ್ರಿಂದ ಆರೋಗ್ಯದ ರಿಲೇಟೆಡ್ ಸಮಸ್ಯೆ ಬರ್ಬೋದು. ಒಂದು ಸ್ವಲ್ಪ ಸ್ಟ್ರೆಸ್ಸು, ಟೆನ್ಷನ್ ಲೆವೆಲ್, ಪ್ರಯಾಣ ಜಾಸ್ತಿ ಇರುತ್ತೆ. ಪ್ರಯಾಣ ಜಾಸ್ತಿ ಇರೋದ್ರಿಂದ ಪ್ರಯಾಣದಲ್ಲಿ ಊಟ ನಿದ್ದೆ ಸರಿಯಾಗಿ ಆಗದೆ, ಸ್ವಲ್ಪ ಗಂಡ ಹೆಂಡತಿ ಜಗಳದಿಂದ ಹಿಡಿದು ರಿಲೇಷನ್ಶಿಪ್ಸಲ್ಲಿ ಯಾವ ಥರ ಬೇಕಾದರೂ ನಂಬಿ ಮೋಸ ಹೋಗ್ತಕ್ಕಂಥ ಚಾನ್ಸಸ್ಗಳಲ್ಲಿ ಸ್ವಲ್ಪ ತೊಂದರೆಗಳಾಗ್ಬೋದು. ಅದು ಬೇರೆ ಯಾರೋ ಮಾಡಿದ್ರು ಅಂದರೆ ಅದೇನು ನೀವು ತಲೆಗೆ ಹಚ್ಕೊಳ್ಳೋಕ್ಕಾಗಲ್ಲ ಬಿಡಿ, ಅದೆಲ್ಲ ದುಡ್ಡು ಕಾಸಲ್ಲಿ ಎಲ್ಲರೂ ಹಿಂಗೆ ಇರ್ತಾರೆ ಅಂತ. ನಮ್ಮ ಸ್ವಂತದವರಿಂದ ಹಂಗಾಗಿ ಗಂಡ ಹೆಂಡತಿ ದೂರ ಆಗ್ಬಿಡೋದು. 10 ವರ್ಷ 15 ವರ್ಷ ಸಂಸಾರ ಮಾಡೋರು ಡಿವೋರ್ಸ್ ತೊಗೊಂಡ್ಬಿಡೋಣ ಅನ್ನೋ ರೀತಿ ಕ್ಯಾರೆಕ್ಟರ್. ಅಲ್ಲಿಗೆ ಯಜಮಾನರ ಮೇಲೆ ನಿಮಗೆ ಸಂದೇಹ, ಯಜಮಾನರ ಮೇಲೆ ನಿಮಗೆ ಸಂದೇಹ ಬಂದರೆ ಹೆಣ್ಮಕ್ಳಿಗೆ ಅದೇನೋ ಒಂದು ಸ್ವಲ್ಪ ಒಂದು ಲೆವೆಲ್ ಮೇಲೆ ಸಾಲ್ವ್ ಆಗ್ಬಿಡ್ತದೆ. ಯಜಮಾನನಿಗೆ ಹೆಂಡತಿ ಮೇಲೆ ಸಂದೇಹ ಬಂದ್ಬಿಡ್ತು ಅಂದರೆ ಮುಗೀತು ಕತೆ. ಈ ಥರದ್ದೆಲ್ಲ ಪ್ರಾಬ್ಲಮ್ ಬಂದು ಸ್ವಲ್ಪ ದೂರ ಆಗ್ಬಿಡೋದು, ಈ ಥರದ್ದೆಲ್ಲ ಮೇಜರ್ ಸ್ಟ್ರೆಸ್ ಲೆವೆಲ್ ಬರ್ಬೋದು.
ಇದರಿಂದ ಆರೋಗ್ಯದ ಸಮಸ್ಯೆಗಳು ತೊಂದರೆ ಆಗ್ಬೋದು. ಮೇಜರಾಗಿ ಕಾಮನಾಗಿ ತುಲಾರಾಶಿಲಿ ಹುಟ್ಟೋರು ದಪ್ಪ ಇರ್ತಾರೆ. ಹೈಟು ವೆಯ್ಟು ಜಾಸ್ತಿ ಇರೋರು ಮಾತ್ರ ಸ್ವಲ್ಪ ಆರೋಗ್ಯದ ರಿಲೇಟೆಡ್ ನೋಡ್ಕೋಬೇಕು. ಯೂಟ್ರಸ್ ರಿಲೇಟೆಡ್ ಪ್ರಾಬ್ಲಮ್ಮು, ಒಬೆಸಿಟಿ ಇಸ್ ದ ಸೈಲೆಂಟ್ ಕಿಲ್ಲರ್ ಅಂತೀವಿ, ಅದಕ್ಕೆ ಸಂಬಂಧವಾದಂಥ ಸಮಸ್ಯೆಗಳು. ಅದರಲ್ಲಿ ತುಲಾರಾಶಿಲಿ ಹುಟ್ಟಿರೋ ಹೆಣ್ಣು ಮಕ್ಕಳಿಗೆ ಈ ಥರ ಪ್ರಾಬ್ಲಮ್ ಜಾಸ್ತಿ ಬರ್ಬೋದು ಆರೋಗ್ಯದ್ದು, ಗಂಡು ಮಕ್ಕಳಿಗೆ ಒಂದು ಸ್ವಲ್ಪ ಕಡಿಮೆ. ಆದರೂ ಓವರಾಲ್ ಈ ಪ್ರಾಬ್ಲಮಿಂದ ಈಚೆ ಬರ್ತಕ್ಕಂಥದ್ದಕ್ಕೆ ಏನಾದರೂ ಪರಿಹಾರಗಳು ಅಂತ ನೋಡಿದಾಗ ಕಾಮನದಂಥ ಪರಿಹಾರಗಳಲ್ಲಿ ನಾವು ಕೆಲವೆಲ್ಲ ನಿಮಗೆ ಹೇಳ್ಕೊಟ್ಟಿರ್ತೀವಿ. ಆ ಪರಿಹಾರಗಳನ್ನ ಮಾಡ್ಕೊಳ್ಳೋದು ಉತ್ತಮ. ಸೊ ಸಾಕ್ಷಿ ಹೇಳೋನ ಕಾಲಿಗೆ ಬೀಳೋದಕ್ಕಿಂತ ಯಾರ ಹತ್ರ ಜಗಳ ಮಾಡಿಕೊಂಡ್ರೆ ಅವ್ರ ಕಾಲಿಗೆ ಬೀಳೋದು ಉತ್ತಮ. ಗಂಡ ಹೆಂಡ್ತಿರ ದಾಂಪತ್ಯದಲ್ಲಿ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಅದೇ ರೀತಿ ಫ್ಯಾಮ್ಲಿಯಲ್ಲಿ ಅಣ್ಣ ತಂಗಿ, ಅಣ್ಣ ತಮ್ಮ, ಅಕ್ಕ ತಂಗಿ, ತಂದೆ ತಾಯಿ, ಈ ವಿಷಯಗಳೆಲ್ಲ ಸ್ವಲ್ಪ ಯಾವ ಕಾರಣಕ್ಕೂ ಜಗಳಗಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಸರ್ಕಾರದ ಕೆಲಸ ಕಾರ್ಯದಲ್ಲಿ ಇರ್ತಿರ್ತಕ್ಕಂಥ ಎಲ್ಲರಿಗೂ ಕೂಡ ಚೆನ್ನಾಗಿರ್ತದೆ. ಈ ಟ್ಯಾಕ್ಸ್ ಸಂಬಂಧವಾಗಿ ಏನಾದರೂ ಸ್ವಲ್ಪ ಪ್ರಾಬ್ಲಮ್ಗಳಿಟ್ಟಿದ್ರೆ ಏನಾದ್ರು ನೋಟಿಸಸ್ ಅದು ಇದು ಬರ್ಬೋದು. ಸಣ್ಣದಾಗಿ ಪೊಲೀಸು ಕೇಸು ಇದು ಆಗ್ತಕ್ಕಂಥ ಚಾನ್ಸಸ್ಸು ಇರುತ್ತೆ. ಇದರಿಂದ ಹೊರಬರ್ತಕ್ಕಂಥದ್ದಕ್ಕೆ ಏನಾದರೂ ಪರಿಹಾರ ಮಾಡ್ಕೋಬೇಕಾ ಗುರೂಜಿ ಅಂದರೆ, ಸಿಂಪಲ್ ಆದಂಥ ಪರಿಹಾರ ನಾವು ಕಾಮನಾಗಿ ಹೇಳ್ತಿರ್ತೀವಿ ನಮ್ಮ ಸಿದ್ಧಿವಿನಾಯಕ ಶರಬೇಶ್ವರ ಪೀಠದಲ್ಲಿ. ಓಕೆ, ಆಲ್ಮೋಸ್ಟ್ ಯಾವುದಾದ್ರೂ ಅಡೆತಡೆಗಳಾಗ್ತಿದೆ ಅಂದರೆ ಲಕ್ಷ್ಮೀ ಗಣಪತಿ ಸುದರ್ಶನ ಯಂತ್ರ ಮನೇಲಿಟ್ಟು ಪೂಜೆ ಮಾಡ್ಬೋದು. ಹಣಕಾಸಿಂದೇ ಸಮಸ್ಯೆ ಏನಾರಿದೆ ಅಂದರೆ ಲಕ್ಷ್ಮೀ ಕುಬೇರ ಯಂತ್ರವನ್ನು, ಮಹಾಲಕ್ಷ್ಮಿ ಕುಬೇರ ಯಂತ್ರವನ್ನು ಮನೇಲಿಟ್ಟು ಪೂಜೆ ಮಾಡ್ಬೋದು. ಶತ್ರು ಸಂಹಾರಕ್ಕೆ ಶರಬೇಶ್ವರ ಸ್ವಾಮಿ ಯಂತ್ರ. ಮಕ್ಕಳ ಓದೇನಾದರೂ ತೊಂದರೆ ಇದೆ ಅಂದರೆ ಸರಸ್ವತಿ ಹೈಗ್ರೀವ ಯಂತ್ರ. ಜನಾಕರ್ಷಣ ಸರ್ವಕಾರ್ಯ ಸಿದ್ಧಿ ಯಂತ್ರ ಕೂಡ ಇದೆ. ಏನಾದರೂ ಜಮೀನು ಲಿಟಿಗೇಷನ್ ಈ ಥರ ಇದೆ ಅಂದರೆ ವಾಸ್ತು ಯಂತ್ರನ ಮನೇಲಿಟ್ಟು ಪೂಜೆ ಮಾಡ್ಬೋದು. ಈ ಯಂತ್ರಗಳನ್ನೆಲ್ಲ ನಮ್ಮ ಸಿದ್ಧಿವಿನಾಯಕ ಶರಬೇಶ್ವರ ಪೀಠದಲ್ಲಿ ನಾವು ಪೂಜೆಗೆ ಇಟ್ಟು, ಓಕೆ, ಇದನ್ನು ಬೀಜಾಕ್ಷರ ಮಂತ್ರಗಳಿಂದ ಅಭಿಮಂತ್ರ ಮಾಡಿ ನಿಮಗೆ ಕೊಡಲಾಗುತ್ತೆ. ಆರೋಗ್ಯದ್ದೇನಾದರೂ ಮೇಜರ್ ಪ್ರಾಬ್ಲಮ್ಸ್ ಇದ್ದರೆ ಧನ್ವಂತರಿ ಮೃತ್ಯುಂಜಯ ಯಂತ್ರವನ್ನು ಪೂಜೆ ಮಾಡಿ ಕೊಡಲಾಗುತ್ತೆ. ನಿಮ್ಮ ಗೋತ್ರದ ಹೆಸರು, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಪರಿವಾರ ಸದಸ್ಯರ ರಾಶಿ ನಕ್ಷತ್ರ, ನಿಮ್ಮ ಮನೆಯ ಅಡ್ರೆಸ್ಸು, ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ದರೂ ಸರಿ, ಭಾರತ ದೇಶದ ಯಾವುದೇ ಮೂಲೆಯಲ್ಲಿದ್ದರೂ ಸರಿ, ತಾವು ವಿದೇಶದಲ್ಲಿದ್ದರೂ ಕೂಡ ನಿಮ್ಮ ಅಡ್ರೆಸ್ ಕೊಟ್ಟರೆ ಈ ಯಂತ್ರವನ್ನು ನಿಮ್ಮ ಹೆಸರಿನಲ್ಲಿ, ಕುಟುಂಬದವರ ಹೆಸರಿನಲ್ಲಿ ಪೂಜೆ ಮಾಡಿ ನಿಮ್ಮ ಮನೆಯ ಬಾಗಿಲವರೆಗೂ ತಲುಪಿಸ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದೀವಿ. ಈ ಯಂತ್ರವನ್ನು ಇಟ್ಟು ಮನೆಯಲ್ಲಿ ಪೂಜೆ ಮಾಡಿ ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಬಗೆಹರಿಯುತ್ತೆ. ಸೊ ಎಲ್ಲ ಬಲ್ಲ ಸಿದ್ಧಿವಿನಾಯಕ ಶರಬೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಸಕಲ ಸೌಭಾಗ್ಯಗಳನ್ನ, ಆಯುರಾರೋಗ್ಯ ಅಷ್ಟೈಶ್ವರ್ಯಗಳನ್ನ ದಯಪಾಲಿಸಲಿ ಅಂತ ಬೇಡ್ಕೊಳ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರುವುದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರೂಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.